ಆಷಾಢ ಮಾಸ ಯಾವಾಗ ಆರಂಭವಾಗುತ್ತೆ? ವಾರಾಹಿ ನವರಾತ್ರಿ ಯಾವಾಗ ಶುರು? ಆಷಾಢ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು, ಮಾಡಬಾರದ ಕೆಲಸಗಳು, ಹಾಗೆಯೇ ಶತ್ರುಬಾಧೆಗೆ, ಹಣಕಾಸಿನ ಸಮಸ್ಯೆಗೆ ವಾರಾಹಿ ದೇವಿಯನ್ನ ನೆನೆದು ಯಾವ ದೀಪವನ್ನ ಮನೆಯಲ್ಲಿ ಬೆಳಗಿಸಬೇಕು, ವಾರಾಹಿ ದೇವಿಯ ಯಾವ ನಾಮಗಳನ್ನ ಈ ಮಾಸದಲ್ಲಿ ಪ್ರತಿಯೊಬ್ಬರು ಹೇಳಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ಮೊದಲು ಕಮೆಂಟ್ ಬಾಕ್ಸ್ ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೀಡಿ ಕಾಪಾಡಲಿ. ಜುಲೈ 15 ಬುಧವಾರ ಆಷಾಢ ಶುದ್ಧ ಪಾಡ್ಯಮಿ ತಿಥಿಯ ಜೊತೆಗೆ ಆಷಾಢ ಮಾಸವು ಆರಂಭವಾಗಿ ಆಗಸ್ಟ್ 12ರ ಬುಧವಾರ ಆಷಾಢ ಮಾಸ ಬಹುಳ ಅಮಾವಾಸ್ಯೆಯ ತನಕ ಆಷಾಢ ಮಾಸ ಇರುತ್ತೆ. ಆಗಸ್ಟ್ 13ರಿಂದ ಶ್ರಾವಣ ಮಾಸ ಆರಂಭವಾಗುತ್ತೆ. ವಾರಾಹಿ ಗುಪ್ತ ನವರಾತ್ರಿಯು ಜುಲೈ 15ರಿಂದ ಜುಲೈ 23ರವರೆಗೆ ಇರುತ್ತೆ. ಜುಲೈ 16ನೇ ತಾರೀಕು ಪುರಿ ಜಗನ್ನಾಥ ಸ್ವಾಮಿಯ ರಥೋತ್ಸವ ಜರುಗುತ್ತೆ. ಜುಲೈ 25 ದೇವಶಯನಿ ಏಕಾದಶಿ ಅಥವಾ ಹೊಸ ಏಕಾದಶಿ ಇರುತ್ತೆ. ಜುಲೈ 29 ಗುರು ಪೌರ್ಣಮಿ ಇದೆ. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಬಾಗಿಲಿನಲ್ಲಿ ಓಡಾಡಬಾರದು ಅಂತ ಹೇಳಲಾಗುತ್ತೆ. ಈ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳು ದೂರ ಇರಬೇಕು, ಸೊಸೆಯನ್ನ ತವರಿಗೆ ಕಳುಹಿಸಬೇಕು ಎಂಬ ಪದ್ಧತಿ ಆಗಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ಮಾಸದಲ್ಲಿ ಹೆಣ್ಣು ಮಕ್ಕಳು ಕೈಗೆ ಗೋರೆಂಟಿ ಅಥವಾ ಮೆಹಂದಿಯನ್ನ ತಪ್ಪದೆ ಹಾಕಿಕೊಳ್ಳಬೇಕು. ಮನೆ ಕಟ್ಟುವ ಕೆಲಸವನ್ನ ಈ ಮಾಸದಲ್ಲಿ ಆರಂಭ ಮಾಡಬಾರದು. ಈಗಾಗಲೇ ಮನೆಯ ಕೆಲಸ ಶುರು ಮಾಡಿದವರಿಗೆ ಏನು ತೊಂದರೆ ಇಲ್ಲ. ಹೊಸ ವ್ಯಾಪಾರ ಶುರು ಮಾಡೋಕೆ ಈ ಮಾಸ ಸೂಕ್ತ ಅಲ್ಲ. ಹೊಸದಾಗಿ ಈ ಮಾಸದಲ್ಲಿ ಹೊಸ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಬಂಡವಾಳ ಹಾಕಬಾರದು. ಆಷಾಢ ಮಾಸಕ್ಕೆ ಉತ್ತರಾಷಾಢ ನಕ್ಷತ್ರ ಅನ್ನುವ ಹೆಸರನ್ನ ಇಡಲಾಗಿದೆ. ಮತ್ತೊಂದೆಡೆ ಇದು ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ಚಂದ್ರನಿರುವ ನಕ್ಷತ್ರದ ಹೆಸರನ್ನ ಆಯಾ ಮಾಸಕ್ಕೆ ಇಡಲಾಗುತ್ತೆ. ಈ ಮಾಸದಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿ ಇರೋದ್ರಿಂದ ಇದನ್ನ ಆಷಾಢ ಮಾಸ ಅಂತ ಕರೆಯಲಾಗುತ್ತೆ. ಈ ಮಾಸದಲ್ಲಿ ಪೂಜೆ ಪುನಸ್ಕಾರದ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಪೂಜೆ, ದುರ್ಗಾ ಮಾತೆಯ ಪೂಜೆ, ವಿಷ್ಣು ದೇವರ ಪೂಜೆ ಮಾಡೋದು ತುಂಬಾನೇ ವಿಶೇಷ. ಸಕಲ ಇಷ್ಟಾರ್ಥಗಳ ಈಡೇರಿಕೆಯ ಮಾಸ ಅಂತ ಕೂಡ ಆಷಾಢ ಮಾಸವನ್ನ ಕರೆಯಲಾಗುತ್ತೆ. ಚತುರ್ಮಾಸ ಅಂದ್ರೆ ಚಾತುರ್ಮಾಸ ಆಷಾಢ ಮಾಸದಿಂದ ಆರಂಭವಾಗುತ್ತೆ. ಈ ಮಾಸದಲ್ಲಿ ಭಗವಾನ್ ವಿಷ್ಣು ದೇವರು 4 ತಿಂಗಳುಗಳ ದೀರ್ಘ ವಿಶ್ರಾಂತಿಗೆ ಹೋಗುತ್ತಾರೆ. ಈ ಕಾರಣದಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದು ನಿಷಿದ್ಧವಾಗಿರುತ್ತೆ. ಮದುವೆ, ಗೃಹ ಪ್ರವೇಶ, ಶಂಕುಸ್ಥಾಪನೆ ಇಂತಹ ಶುಭ ಕಾರ್ಯಗಳನ್ನ ಈ ಮಾಸದಲ್ಲಿ ಮಾಡಬಾರದು. ಈ ಮಾಸವನ್ನ ಶೂನ್ಯ ಮಾಸ ಅಂತ ಕೂಡ ಕರೆಯಲಾಗುತ್ತೆ. ಪೂಜೆಗಳು ಆರಂಭವಾಗುವುದೇ ಆಷಾಢ ಮಾಸದಲ್ಲಿ. ಸಾಕ್ಷಾತ್ ವಿಷ್ಣು ದೇವರು 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುವ ಸಮಯ ಇದಾಗಿದ್ದು, ಈ ಮಾಸದಲ್ಲಿ ಹಗಲು ಕಡಿಮೆಯಾಗುತ್ತೆ, ರಾತ್ರಿ ಹೆಚ್ಚಾಗುತ್ತೆ. ಈ ಮಾಸದಲ್ಲಿ ಸಕಲ ಜೀವರಾಶಿಗಳಿಗೂ ರೋಗಗಳು ಉಲ್ಬಣವಾಗುತ್ತೆ. ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ನಿಮ್ಮೂರಿನ ಗ್ರಾಮ ದೇವತೆಯರಿಗೆ ಅನ್ನವನ್ನ ನೀಡಿ ಬೇಡಿಕೊಂಡರೆ ಯಾವುದೇ ರೋಗ ರುಜಿನಗಳು ಹತ್ತಿರವೂ ಸುಳಿಯದಂತೆ ದೇವಿ ರಕ್ಷಣೆಯನ್ನ ನೀಡ್ತಾಳೆ. ಈ ಮಾಸದಲ್ಲಿ ಉಗ್ರ ಸ್ವರೂಪಿ ದೇವರುಗಳನ್ನ ಪೂಜಿಸಿದ್ರೆ ಜಾತಕದಲ್ಲಿರುವ ಪಾಪಗ್ರಹ ದೋಷಗಳು ದೂರವಾಗುತ್ತವೆ. ಕಾಳಿಕಾ ದೇವಿ, ಚಾಮುಂಡೇಶ್ವರಿ, ಕಾಲಭೈರವ, ಮಹಿಷಾಸುರ ಮರ್ದಿನಿ, ವಾರಾಹಿ ದೇವಿ ಹೀಗೆ ಉಗ್ರ ದೇವತೆಗಳನ್ನ ಈ ಮಾಸದಲ್ಲಿ ಅಂದ್ರೆ ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರು ಆರಾಧಿಸಬೇಕು. ಮಂಗಳವಾರ, ಶುಕ್ರವಾರಗಳಂದು ಈ ಆಷಾಢ ಮಾಸದಲ್ಲಿ ರಾಹು ಕಾಲದಲ್ಲಿ ದುರ್ಗಾ ದೇವಿಯ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿದ್ರೆ ಕುಟುಂಬದಲ್ಲಿನ ಅನಾರೋಗ್ಯ, ಹಣಕಾಸಿನ ಸಮಸ್ಯೆ, ಕಷ್ಟ ಹಾಗೇನೆ ಶತ್ರುಬಾಧೆ, ದೃಷ್ಟಿದೋಷಗಳು ಕಳೆದು ಹೋಗುತ್ತವೆ. ಗ್ರಾಮ ದೇವತೆಯರಿಗೆ ಬೇವಿನ ಸೊಪ್ಪನ್ನು ಅರ್ಪಿಸಿ ನಿಂಬೆಹಣ್ಣಿನ ಹಾರವನ್ನ ನೀಡಿ ನಮಸ್ಕರಿಸಿದರೆ, ಅರಿಶಿಣದ ನೀರಿನಿಂದ ಅಭಿಷೇಕವನ್ನ ಮಾಡಿಸಿದರೆ ಅದ್ಭುತವಾದ ಫಲಗಳು ಸಿಗುತ್ತವೆ. ಈ ಮಾಸದಲ್ಲಿ ಕುಂಕುಮಾರ್ಚನೆಯನ್ನ ತಪ್ಪದೆ ಮಾಡಿಸಿ. ಹೀಗೆ ಮಾಡಿದ್ರೆ ದುರ್ಗೆಯರ
ಪರಿಪೂರ್ಣ ಅನುಗ್ರಹ ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತೆ. ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಆಚರಣೆಯನ್ನ ಮಾಡಬೇಕು. ಈ ನವರಾತ್ರಿಯನ್ನ ಗುಪ್ತ ನವರಾತ್ರಿ ಅಂತ ಕರೀತಾರೆ. ಸೂರ್ಯ ಮುಳುಗಿದ ಮೇಲೆ ವಾರಾಹಿ ಅಮ್ಮನನ್ನ ವಿಶೇಷ ನಿಯಮಗಳ ಮೂಲಕ ಪೂಜಿಸಿ ಆರಾಧನೆ ಮಾಡಬೇಕು. ಈ ವಾರಾಹಿ ನವರಾತ್ರಿಯು ಈ ಮಾಸದಲ್ಲಿ ಜುಲೈ 15ನೇ ತಾರೀಕಿನಿಂದ ಆರಂಭವಾಗಿ ಜುಲೈ 23ನೇ ತಾರೀಕಿನವರೆಗೆ ಇರುತ್ತೆ. ಈ ಆಷಾಢದಲ್ಲಿ ಪ್ರತಿನಿತ್ಯವೂ ಈ 12 ನಾಮಗಳನ್ನ ವಾರಾಹಿ ದೇವಿಯನ್ನ ನೆನೆದು ಹೇಳಿಕೊಂಡರೆ ಅಮ್ಮನವರ ಅನುಗ್ರಹ ಸಿಗುತ್ತೆ. ಮೊದಲು ಈ ನಾಮಗಳನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಪಂಚಮಿ ದಂಡನಾಥ ಸಾಂಗಿತ್ಯ ಸಮಹೇಶ್ವರಿ ಸಮಯ ಸಂಕೇತ ವಾರಾಹಿ ಪೂರ್ತಿನಿ ಶಿವ ವಾರ್ತಾಳಿ ಮಹಾಸೇನ ಆಜ್ಞಾ ಚಕ್ರೇಶ್ವರಿ ಹರಿಗ್ನಿ ದುರ್ಗಾ ಮಾತೆಗೆ ಕೆಂಪು ಬಣ್ಣದ ಪುಷ್ಪಗಳನ್ನ ಅರ್ಪಿಸುತ್ತಾ ಈ ನಾಮಗಳನ್ನ ಹೇಳಿಕೊಂಡು ವಾರಾಹಿ ದೇವಿಯ ರೂಪವನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ಅಥವಾ ದುರ್ಗಾದೇವಿಯ ದೇಗುಲಕ್ಕೆ ಹೋದಾಗ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ಈ ನಾಮಗಳನ್ನ ಹೇಳಿಕೊಂಡು ಅಮ್ಮ ವಾರಾಹಿ, ಈ ಆಷಾಢ ಮಾಸದಲ್ಲಿ ನಿನ್ನ ಸ್ಮರಣೆ ಮಾಡಿಕೊಳ್ತಾ ಇದ್ದೇನೆ. ನಿನ್ನನ್ನ ಪೂಜಿಸುವಂತಹ ಶಕ್ತಿ ಹಾಗೂ ಯೋಗ್ಯತೆಯನ್ನ ನನಗೆ ಕೊಡು. ನನ್ನ ಕುಟುಂಬದ ರಕ್ಷಣೆ ಮಾಡು. ಯಾವ ರೀತಿಯಾದಂತಹ ದುಷ್ಟ ಶಕ್ತಿಗಳು ಶತ್ರುಗಳು ಕೂಡ ನಮ್ಮ ಮೇಲೆ ಬೀಳದಂತೆ ರಕ್ಷಿಸು ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ದೇವಿಯ ಈ ನಾಮಗಳನ್ನ ಹೇಳಿಕೊಂಡರೆ ಕೇವಲ ದುಷ್ಟಶಕ್ತಿಗಳ ಕಾಟವಷ್ಟೇ ಅಲ್ಲದೆ ನಿಮಗಿರುವ ಆರೋಗ್ಯ, ಹಣಕಾಸಿನ ಸಮಸ್ಯೆ, ಕಷ್ಟ, ಸ್ವಂತ ಮನೆ ಮಾಡ್ಕೊಳ್ಳೋಕೆ ಇರುವಂತಹ ಅಡೆತಡೆಗಳೆಲ್ಲವೂ ಕಳೆದು ಸ್ವಂತ ಮನೆಯ ಯೋಗ ಪ್ರಾಪ್ತಿಯಾಗಿ ನಿಮ್ಮದೇ ಸ್ವಂತ ಮನೆಯಲ್ಲಿ ವಾಸಿಸುವಂತಹ ಯೋಗ ಶೀಘ್ರವಾಗಿ ಸಿಗುತ್ತೆ. ಮನೆಯಲ್ಲಿ ವಾರಾಹಿ ಅಮ್ಮನ ಫೋಟೋ ಅಥವಾ ವಿಗ್ರಹ ಇಲ್ಲವೆಂದರೂ ಅತ್ಯಂತ ಸರಳವಾಗಿ ದುರ್ಗಾದೇವಿ ಅಥವಾ ಮನೆಯ ದೇವರ ಚಿತ್ರಪಟದ ಮುಂದೆ ಕುಳಿತು ವಾರಾಹಿ ಅಮ್ಮನನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬೇಕು. ಸುವರ್ಣ ಗೆಡ್ಡೆಯ ದೀಪವನ್ನ ಒಂದು ಶುಕ್ರವಾರವಾದರೂ ಸರಿ ಆಷಾಢ ಮಾಸದಲ್ಲಿ ತಪ್ಪದೆ ಬೆಳಗಿಸಿ ಸುವರ್ಣ ಗೆಡ್ಡೆಯನ್ನ ಮನೆಗೆ ತಂದು ನೀರಿನಿಂದ ತೊಳೆದು ಮಧ್ಯಭಾಗವನ್ನ ತೆಗೆದು ಎಳ್ಳೆಣ್ಣೆ ಅಥವಾ ತುಪ್ಪವನ್ನ ಹಾಕಿ ಹೂಬತ್ತಿಗಳನ್ನ ಬಳಸಿ ಅಥವಾ 3 ಬತ್ತಿಗಳನ್ನ ಬಿಡಿಬಿಡಿಯಾಗಿ ಕೂರಿಸಿ ದೀಪವನ್ನ ಬೆಳಗಿಸಿ ಮರುದಿನ ಸುವರ್ಣಗೆಡ್ಡೆಯನ್ನ ಅಡುಗೆಗೆ ಬಳಸಿಕೊಳ್ಳಬಹುದು ಅಥವಾ ಗೋಮಾತೆಗೆ ತಿನ್ನಿಸಬಹುದು. ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟಗಳು ಹಂತ ಹಂತವಾಗಿ ದೂರವಾಗುತ್ತವೆ. ಅಡುಗೆಗೆ ಬಳಸೋಕೆ ಆಗೋದಿಲ್ಲ ಅಥವಾ ಗೋಮಾತೆಗೂ ಕೂಡ ತಿನ್ಸೋಕೆ ಆಗೋದಿಲ್ಲ ಅಥವಾ ನೀಡೋಕೆ ಆಗೋದಿಲ್ಲ ಅಂತಂದ್ರೆ ಹರಿಯುವ ನೀರಿನಲ್ಲಿ ಅದನ್ನ ಬಿಟ್ಬಿಡಿ ಅಥವಾ ನಿರ್ಜಲ ಪ್ರದೇಶದಲ್ಲಿ ಸುವರ್ಣಗೆಡ್ಡೆಯನ್ನ ಇಟ್ಟು ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.